ಎಲ್ರಿಗೂ ನಮಸ್ಕಾರ ಸರ್. ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಎಲ್ಲರೂ? ಏನ್ ಸೌಂಡೇ ಬರೋದಿಲ್ಲ. ಒಂದ್ಸತಿ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ. ಸೌಂಡ್ ಕಮ್ಮಿ ಆಯ್ತು, ಇನ್ನೂ ಜೋರಾಗಿ ಹೇಳ್ಬೇಕು. ಬೋಲೋ ಭಾರತ್ ಮಾತಾ ಕಿ. ಏನ್ ಸೌಂಡ್ ರೀ ಇದು? ಸಾಕಷ್ಟು ಜನ ಇಲ್ಲಿ ಗಂಡ್ಮಕ್ಳು ಬಂದಿರಿ, ಸಾಕಷ್ಟು ಜನ ತಾಯಂದ್ರು ಅಕ್ಕಂದ್ರು ಕೂಡ ಆಗಮಿಸಿದಿರಿ. ತಮ್ಮೆಲ್ಲರೂ ಕೂಡ ಈ ಒಂದು SS ವಿದ್ಯಾಕೇಂದ್ರ ನಿತ್ಯೋತ್ಸವ ಕಾರ್ಯಕ್ರಮ, ನಿಜವಾಗ್ಲೂ ಒಂದು ಒಳ್ಳೆ ಟೈಟ್ಲ್ ಅನ್ಬೋದು. ನಿತ್ಯೋತ್ಸವ, ನಿತ್ಯದ ಉತ್ಸವವನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಪ್ರತಿದಿನವೂ ಮಕ್ಕಳಿಗೆ ಒಂದು ಹಬ್ಬ ಅಂತ ಒಂದು ಅದ್ಭುತವಾದಂತಹ ವೇದಿಕೆಯನ್ನ ಮಕ್ಕಳಿಗೆ ಸೃಷ್ಟಿ ಮಾಡಿ ಮತ್ತೆ ಮಕ್ಕಳು ಉನ್ನತ ಮಟ್ಟಕ್ಕೆ ಬೆಳೀಲಿ ಅನ್ನುವಂತಹ ಹಿತದೃಷ್ಟಿಯಿಂದ ವಿದ್ಯಾದಾನವನ್ನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಕನ್ನಡ ಭಾಷೆಗೆ ಕೂಡ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ ಈ ಒಂದು SS ವಿದ್ಯಾಕೇಂದ್ರಕ್ಕೆ. ಹಾಗೆ ಕೃಷ್ಣಪ್ಪ ಸರ್ ಅವರಿಗೆ, ಜೊತೆಗೆ ರಾಜೇಶ್ವರಿ ಮೇಡಮ್ ಅವರಿಗೆ, SS ಸರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳದ. ಇಂಥ ಒಂದು ಅದ್ಭುತವಾದಂತಹ ವೇದಿಕೆನ ನಿಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯವನ್ನ ನನಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಒಂದ್ಸತಿ ಜೋರಾಗಿ ಚಪ್ಪಾಳೆ ಕೊಡಿ ನೋಡೋಣ. ಸೌಂಡೇ ಬರ್ತಿಲ್ಲ. ಇದು ಗಂಡು ಮಕ್ಕಳು ಅಷ್ಟೇ ಚಪ್ಪಾಳೆ ಹೊಡಿ ನೋಡೋಣ. ಏನ್ರಿ ಸೌಂಡ್? ಈಗ ನೋಡ್ರಿ ತಾಯಂದ್ರೆ ಹೆಂಗ್ ಹೊಡಿತಾರೆ ಚಪ್ಪಾಳೆ. ಹೆಣ್ಮಕ್ಳು ಅಷ್ಟೇ ಹೊಡಿರಿ ನೋಡ. ಓ, ಈ ಸೌಂಡ್ ಜೋರಾಗೈತೆ ಅಕ್ಕ. ಈಗ ಏನ್ ನಿಮ್ದಲ್ಲ ಸೌಂಡ್, ಈಗ ನೋಡ್ರಿ ಗಂಡು ಮಕ್ಳದ್ ಹೆಂಗ್ ಬರ್ತದೆ ಅಣ್ಣ. ಅದಕ್ಕೆ ಯೋಗರಾಜ್ ಭಟ್ರಿ ಯಾವತ್ತು ಹೇಳ್ತಿದ್ದಾರೆ, ಹೆಣ್ಮಕ್ಳೇ. ಓ, ಹೆಣ್ಮಕ್ಳು ಅಜ್ಜಿನೂ ಕೈ ಹತ್ತ ಅಜ್ಜಿ. ಎಲ್ಲ ಅಣ್ಣ ಎಲ್ಲಿದ್ದೆ ಅಣ್ಣ? ಓ ಹೆಣ್ಮಗು. ಎಲ್ಲರೂ ಒಂದ್ಸತಿ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ. ಇನ್ನೂ ಜೋರ ಬೋಲೋ ಭಾರತ್ ಮಾತಾ ಕಿ. ವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕೆಂಪೇಗೌಡರಿಗೆ, ಕಿತ್ತೂರಾಣಿ ಚೆನ್ನಮ್ಮ ಅವರಿಗೆ, ಕಾಡುಗಳ ವೀರಪ್ಪನಿಗೆ, ಬಿಟ್ರೆ ಐಶ್ವರ್ಯಗೂ ಸೇರ್ತಾರೆ. ಹಾಸ್ಯ ಎಲ್ಲ ರಂಗಗಳಲ್ಲಿ ಹಾಸ್ಯಗಳು ಕಾಣ್ಬೋದು. ದಯವಿಟ್ಟು ನೀವು ತಾವೆಲ್ಲರೂ ನೋಡಿರ್ಬೋದು ಕರ್ನಾಟಕ ದಮನಕ ಅನ್ನುವಂಥ ಚಿತ್ರ. ಶಿವರಾಜ್ ಕುಮಾರ್ ಸರ್ ಹಾಗೂ ಪ್ರಭುದೇವ ಸರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ ಕೂಡ, ಅದರಲ್ಲಿ ಪಾತ್ರವನ್ನು ಮಾಡಿದ್ದೀನಿ. ಈಗ ಉತ್ತರಾಖಂಡ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಸರ್ ಜೊತೆ ಕೂಡ ಆಕ್ಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಎಲ್ಲಾ ಕಲಾವಿದ ಮೇಲೆಯಲ್ಲಿ ದಯವಿಟ್ಟು ಕನ್ನಡ ಚಿತ್ರರಂಗವನ್ನ ಬೆಳೆಸಿ, ಜೊತೆಗೆ ನಿಮ್ಮ ಮಕ್ಕಳಲ್ಲಿರ್ತಕ್ಕಂತಹ ಟ್ಯಾಲೆಂಟ್ ಅನ್ನ ಅವ್ರನ್ನ ಹುಡುಕಿ ಪ್ರೋತ್ಸಾಹಿಸಿ ಅವರು ಕೂಡ ಒಳ್ಳೆಯ ವೇದಿಕೆಯನ್ನ ಕಲ್ಪಿಸಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ, ಹಾಸ್ಯ ಎಲ್ಲ ರಂಗಗಳಲ್ಲಿ ಹಾಸ್ಯಗಳು ಕಾಣಬಹುದು. ಒಂದ್ಸತಿ ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀನಿ, ಏನ್ ಬೇಜಾರಿಲ್ಲಲ್ಲ ಸರ್? ಬೇಜಾರಿಲ್ಲಲ್ಲ? ಯಾಕಂದ್ರೆ ನಾನು ಬೆಳಗಾವಿ ಹತ್ರ ಗೋಕಾಕ್ ಊರು ಸ್ವಲ್ಪ. ಎಲ್ಲ ರಂಗಗಳಲ್ಲಿ ಹಾಸ್ಯಗಳು ಕಾಣಬಹುದು. ಇವತ್ತಿನ ದಿನ ಸಿನಿಮಾ ರಂಗದಲ್ಲಿ, ವೈದ್ಯಕೀಯ ರಂಗದಲ್ಲಿ, ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಎಲ್ಲ ರಂಗಗಳಲ್ಲಿ ಹಾಸ್ಯಗಳು ಕಾಣಬಹುದು. ಅದಕ್ಕೆ ಹಿರಿಯರು ಹೇಳ್ತಾರ, ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ, ಸತ್ತ ಮೇಲೆ ಮಣ್ಣು ಕೊಡಕ ಕುಂತಿದ್ದೀನ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರೆ, ಸತ್ತ ಮೇಲೆ ಮಣ್ಣು ಕೊಡ್ತಾರೆ. ಕಲಾವಿದರ ಹಾಗೂ ಮಕ್ಕಳಿಗೆ ದಿನನಿತ್ಯವಾಗಿ ಪ್ರತಿದಿನ ಅವರ ಬದುಕಿಗೆ ಬಣ್ಣ ಕೊಡೋರು ಯಾರಾದ್ರೂ ಇದ್ರೆ ಶಿಕ್ಷಕರು ಮತ್ತು ಪಾಲಕರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಹಾಸ್ಯಕ್ಕೆ ಇಂಥದ್ದೇ ಆದಂತಹ ವಸ್ತುಗಳಿಲ್ಲ. ಯಾಕೆಂದ್ರೆ ಪ್ರತಿದಿನವೂ ತಾವೆಲ್ಲರೂ ಹುಡುಕ್ತಿರ್ಬೋದು, ಪ್ರತಿ ಕ್ಷಣನೂ ನಮಗೆ ಒಂದು ಮೂಮೆಂಟ್ ಅನ್ನ ಅದನ್ನ ಕಾಮಿಡಿ ರೀತಿಯಾಗಿ ನೋಡೋದು ಕೂಡ ನಮಗೆ ಹಾಸ್ಯ ಆಗ್ತದೆ. ಮೊದಲಿನ ಕಾಲದ ಗುರು ಹಿರಿಯರು 100 ಅಲ್ಲ 150 ವರ್ಷಗಳ ಕಾಲ ಬದುಕ್ತಾ ಇದ್ರು. ಯಾಕೆಂತಂದ್ರೆ ಅವರೆಲ್ಲ ನಕ್ಕೊಂತ ಇರ್ತಿದ್ರು. ಆದ್ರೆ ಈಗಿನವ್ರು ಎಲ್ರಿ 50-60 ಸಾವಿರ ರೂಪಾಯಿ ಪೇಮೆಂಟ್ ತಗೋತಿರ್ತಾರ. ಹೆಂಗ್ ಕುಂತಿರ್ತಾರಪ್ಪ ಅಂತಂದ್ರ, ಈಗ ಸಾಯ್ತಾರೋ ಆಗ ಸಾಯ್ತಾರೋ ಅನ್ನೋ ಕುಂತಿರ್ತಾರ. ಈಗಿನ ಜನಕ್ಕೆ ನಗಾಕ್ ಪುರ್ಸೋತಿಲ್ಲ, ನಗಾಕ್ ಟೈಮ್ ಇಲ್ಲ, ಬರೇ ಬಿಸಿ. ಮೊದಲಿನ ಕಾಲದ ಗುರು ಹಿರಿಯರು 100 ವರ್ಷಗಳನ್ನ 10 ವರ್ಷಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಹೆಂಗೆ ಅಂತಂದ್ರೆ 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರಿವು, 60ಕ್ಕೆ ಮರೆವು, 70ಕ್ಕೆ ಯೋಗಿ, 80ಕ್ಕೆ ಭೋಗಿ, 90ಕ್ಕೆ ರೋಗಿ, 100ಕ್ಕೆ ಹೊತ್ಕೊಂಡು ಹೋಗ ನಿಂತಿರ್ಬೋದು. ಆದ್ರೆ ಈಗಿನ ನಮ್ಮಂತ ಯುವಕರು ಏನು ಮಾಡಿದ್ದಾರೆ ಅಂತಂದ್ರೆ ಅದನ್ನೆಲ್ಲ 50ಕ್ಕೆ ಇಳಿಸಿದಾರ್ರಿ. ಯಾಕಂದ್ರೆ ಎಲ್ಲ ಹೈಬ್ರಿಡ್ ಮಹಿಮೆ. ಹೆಂಗಾಗಿದೆ ಅಂತಂದ್ರೆ 10ಕ್ಕೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಪ್ರೆಷರ್, 40ಕ್ಕೆ ಶುಗರ್, 50ಕ್ಕೆ ಡಮಾರು. 50 ವರ್ಷ ಬಾಳೋದು ಮುಖ್ಯ ಅಲ್ಲ, ಬಾಳೋದ್ರ ಜೊತೆಗೆ ನೆರೆಹೊರೆಯವರೊಂದಿಗೆ, ಅಕ್ಕಪಕ್ಕದವರೊಂದಿಗೆ, ಮಡದಿ ಮಕ್ಕಳೊಂದಿಗೆ ಹೆಂಗೆ ನಗನಗತಾ ಇದ್ವಿ ಅನ್ನೋದು ಬಹಳ ಮುಖ್ಯ. ಮೊನ್ನೆ ಟ್ರೈನಾಗ ಹೊಂಟಿದ್ದೀರಿ,
ಟ್ರೈನ್ನಾಗ ಹೋಗುವತ್ನಾಗ ಇಬ್ಬರು ಹೆಣ್ಮಕ್ಳು ತಮ್ಮ ಮದ್ವೆ ಸುದ್ದಿ ಮಾತಾಡಕತ್ತಿದ್ರು. ಏ ಕಮಲ, ಮತ್ತೆ ನೀ ಮದುವೆ ಆದ್ರೆ ಯಾರನ್ನ ಆಗ್ತಿ? ಹಾಯ್, ನಾ ಮದುವೆ ಆದ್ರೆ ಕೋಟ್ಯಾಧೀಶನ ಆಗ್ತಾನ ನಳಗೆ. ಮ್ಯಾಲೊಬ್ಬ ಮುದುಕ್ ಕೂತಿದ್ದ. ಅಲ್ಲ, ಕೋಟ್ಯಾಧೀಶ ಸಿಗ್ಲಿಲ್ಲ ಅಂದ್ರೆ ಅವಾಗ ಯಾರನ್ನ ಮದುವೆ ಆಗ್ತಿ? 50 ಲಕ್ಷ ಇಬ್ಬರನ್ನ ಮದುವೆ ಆಗ್ತಾನ ಅಂದಳಕ್ಕೆ. ಇವ ಮ್ಯಾಲ ಮುದಕ ಅಲ್ಲ, 50 ಲಕ್ಷ ಇಬ್ರು ಸಿಗ್ಲಿಲ್ಲ ಅಂದ್ರೆ ಅವಾಗ ಯಾರನ್ನ ಮದುವೆ ಆಗ್ತಿ? 25 ಲಕ್ಷ 4 ಜನರನ್ನ ಮದುವೆ ಆಗ್ತಾನ ಅಂದಳಕ್ಕೆ. ಇವ ಮ್ಯಾಲ ಮುದಕ ಕುಂತಿದ್ದಲ್ರಿ, ಕೆಳಗೆ ಕುತ್ತಿಗೆ ಮಾಡಿ ಹೇಳಿದ, ಓ 100 ರೂಪಾಯಿಗೆ ಬಂದ್ರೆ ಹೇಳ್ರಿ, ನಾನು ಕ್ಯೂದಾಗ ಅದೇನಿ ಅಂದಿವ. ಇವ್ರ ಸಹವಾಸ ಬೇಡ ಅಂತೇಳಿ ಮತ್ತೆ ಬಾಜುಕಿನ ಬೋಗಿ ಹೋಗಿ ಕುಂತೆ, ಪಕ್ಕದಲ್ಲಿರೋ ಬೋಗಿ ಹೋಗಿ ಕುಂತೆ. ಅಲ್ಲಿ 3 ಜನ ಆಂಟಿಗಳು ಕುಂತಿದ್ರು. ಆಂಟಿಗಳು ತುಂಬಾ ಸ್ಮಾರ್ಟ್ ಆಗಿದ್ರು. ಹೋಗಿ ಮಾತಾಡ್ತಾ ಪರಿಚಯ ಮಾಡ್ಕೊಂಡೆ. ಆಂಟಿ, ನಿಮ್ಮ ವಯಸ್ಸು ಎಷ್ಟು ಅಂದೆ. ಈ ಹೆಣ್ಮಕ್ಳು ತಮ್ಮ ವಯಸ್ಸನ್ನ ಕರೆಕ್ಟಾಗಿ ಹೇಳಲ್ಲ ಇವರು, ಹೌದಲ್ರಿ? ಆಂಟಿ, ನಿಮ್ಮ ವಯಸ್ಸು ಎಷ್ಟು ಅಂದ. ನನ್ನ ವಯಸ್ಸಿಗೆ 25 ಅಂದ್ಲು. ಅಂದೆ 35 ನಮ್ಮ ಅವ್ವ 25 ಅಂದ್ಲು. ಅದ್ರ ಪಕ್ಕಕ್ಕೆ ಮತ್ತೊಬ್ಬ ಕುಂತಿದ್ಲು. ಆಂಟಿ, ನಿಮ್ಮ ವಯಸ್ಸು ಎಷ್ಟು ಅಂದೆ. ನನ್ನ ವಯಸ್ಸಿಗೆ 22 ಅಂದ್ಲಕ್ಕೆ. ಅದ್ರ ಪಕ್ಕಕ್ಕೆ ಮತ್ತೊಬ್ಬ ಕುಂತಿದ್ಲು. ಆಂಟಿ, ನಿಮ್ಮ ವಯಸ್ಸು ಎಷ್ಟು ಅಂದೆ. ನನ್ನ ವಯಸ್ಸು ಈಗ 18 ಅಂದ್ಲಕ್ಕೆ. ಇವ ಮ್ಯಾಲೇನ ಮುದಕ ಕುಂತಿದ್ದಲ್ರಿ, ಬಕ್ ಬರ್ಲಿ ದಪ್ಪಣ ಬಿದ್ದ. ತಾತ, ಯಾಕೆ ಬಿದ್ದಿ ಅಂದೆ. ನಾ ಈಗ ಹುಟ್ಟೇನಿ ಅಂದವ. ಇವ್ರ ಸಹವಾಸ ಬೇಡ ಅಂತ ಮತ್ತೆ ಬಾಜುಕಿನ ಹೋಗಿ ಕುಂತೇನ್ರಿ. ಅಲ್ಲಿ ಮದುವೆ ಆದ ಹೊಸ ಜೋಡಿ ಕುಂತಿತ್ತು. ಹೆಣ್ತಂದ್ಲು, ರೀ ನನ್ನ ತಲೆನೋವು ಯಾಕತ್ತೈತಿ ಅಂದ್ಲು. ಅಲ್ಲ, ಔಷಧಿ ಏನೋ ತಂದಿಲ್ಲ, ಸುಮ್ಮಿರು ಅಂದ. ಇಲ್ರಿ, ಬಾಳ ಅಂದ್ರೆ ಬಾಳ ನೋಯಾಗ. ಗಂಡ ಅಂದ, ಸುಮ್ಮಿರು ಅಂದ. ಇಲ್ರಿ, ಒಂದ್ ಕೆಲಸ ಮಾಡು, ಕಣ್ಣು ಮುಚ್ಚು ಅಂತಂದ. ಹೆಂಡತಿ ಕಣ್ಣು ಮುಚ್ಚಿದ್ಲು. ಗಂಡ ತಲೆ ಹಿಡ್ದ, ಮಾಡಿದ. ತಲೆನೋವು ಮಾಯ ಆಯ್ತ್ರಿ. ಮತ್ತೊಂದು 15 ನಿಮಿಷ ಬಿಟ್ಟು ಕೈ ನೋಯಾಕತ್ತೈತಿ ಅಂದು ಕೈ ಹಿಡ್ದ, ಮಾಡಿದ. ಕೈ ನೋವು ಮಾಯ ಆಯ್ತ್ರಿ. ಮತ್ತೊಂದು 15 ನಿಮಿಷ ಬಿಟ್ಟು ಕಾಲು ನೋಯಾಕತ್ತೈತಿ ಅಂದು ಕಾಲು ಹಿಡ್ದ, ಮಾಡಿದ. ಕಾಲು ನೋವು ಮಾಯ ಆಯ್ತ್ರಿ. ಇದನ್ನ ನೋಡ್ಕೊಂತ ಮ್ಯಾಲ ಮುದಕ ಕುಂತಿದ್ದ. ಅವ ಕೆಳಗಿಳಿದು ಬಂದ್ರಿ. ಓ ಸಾಹೇಬ್ರ, ಡಾಕ್ಟರ್ ಏನ್ರಿ ನೀವು? ಹೌದಪ್ಪ. ಅಲ್ರಿ ಸಾಹೇಬರ, ಬರ ಮುತ್ತು ಕೊಟ್ಟೆ ಎಲ್ಲ ನೋವುಗಳು ವಾಸಿ ಮಾಡ್ತಾರಲ್ರಿ ಸಾಹೇಬ್ರ? ಹೌದಪ್ಪ. ಅಲ್ರಿ ಸಾಹೇಬರ, ಬರ ಮುತ್ತು ಕೊಟ್ಟೆ ಎಲ್ಲ ನೋವುಗಳು ವಾಸಿ ಮಾಡ್ತೀರಿ, ನಿಮ್ಮ ಹತ್ರ ಡಾಕ್ಟರ್ ಇಡೀ ಜಗತ್ತಿನೊಳಗೆ ಯಾರು ಇಲ್ರಿ, ನನಗೂ ಒಂದು ಮುತ್ತು ಕೊಡ್ರಿ ಅನ್ನವ. ಯಾಕೇನಾಗ್ಯದ? ಸಾಹೇಬ್ರ ಮುಳುವಾದ ಆಗೈತ್ರಿ ಅನ್ನವ. ಇವನ ಮಾತು ಕೇಳಿ ಡಾಕ್ಟರ್ ಮೂರ್ಛೆಗೆ ಬಿದ್ದಿದ್ರಿ. ನೋಡ್ರಿ, ಈಗಿನ ಮಕ್ಕಳು ಯಾವ ರೀತಿಪ್ಪ ಅಂತಂದ್ರೆ, ಭಾಷಣ ಮಾಡೋದು ಕೇಳಿದ್ರಿ ಎಲ್ಲರೂ? ಭಾಷಣ ಮಾಡೋದು ಕೇಳಿದ್ರ? ಸ್ಕೂಲಲ್ಲಿ ಮಕ್ಕಳು ಭಾಷಣ ಮಾಡೋದು ಕೇಳಿದ್ರಲ್ಲ? ಓಕೆ ಸರ್. ಮೊನ್ನೆ ನಮ್ಮ ಊರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು. ನಿಮ್ಮೂರಲ್ಲಿ ಸಿಕ್ತ? ನಮ್ಮೂರಲ್ಲಿ ಅಷ್ಟೇ ಮಾಡಿದ್ರು. ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಮಕ್ಕಳು ಭಾಷಣ ಸ್ಪರ್ಧೆ ಏರ್ಪಡಿಸಿದ್ರು. ಅಲ್ಲಿ ಊರಿನ ಮುಖಂಡರು, ದೊಡ್ಡ ದೊಡ್ಡ ಹಿರಿಯರು ಎಲ್ಲರೂ ಭಾಗವಹಿಸಿದ್ರು. ಮೊದಲಿಗೆ ಕರೆದ್ರು ದೀಪಾ ಇವಳಿಂದ ಭಕ್ತಿಗೀತೆ. ದೀಪಾ ಬಂದ್ಲು ಭಕ್ತಿಗೀತೆ ಆಡಕ್ಕೆ. ದೀಪಾಗ ಸ್ವಲ್ಪ ಹೆದರಿಕಿತ್ತು. ದೀಪಾ ಬಂದ್ಲು. ಯಾವ ರೀತಿ ದೀಪಾ ಭಕ್ತಿಗೀತೆ ಹಾಡ್ಲಿಕ್ಕೆ ಶುರು ಮಾಡ್ಲು. ದೀಪಾವಳಿಗೆ ಧನ್ಯವಾದಗಳು. ಅಮೃತ ಇವಳಿಂದ ಭಾಷಣ. ಅಮೃತ ಬಂದ್ಲು ಭಾಷಣ ಮಾಡ್ಲಿಕ್ಕೆ. ಯಾವ ರೀತಿ ಬಂದು? ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳು ಹಾಗೂ ನಾನು ಗುರುಗಳ ಗುರುಮಹತೆಯರು, ಮೊನ್ನೆ ನಮ್ಮ ದೇಶಕ್ಕೆ ಮುಂದಿನ ಹೇಳ ಏನಾರ ಹೇಳುವ. ಅಮೃತ ಅವಳಿಗೆ ಧನ್ಯವಾದಗಳು. ಯಮನಪ್ಪ ಇವನಿಂದ ಭಾಷಣ. ಯಮನಪ್ಪಗೆ ಭಾಷಣ ಬರೆದು ಕೊಟ್ಟ ಮಾಸ್ತರ್, ಭಾಷಣ ಬರೆದು ಕೊಟ್ಟ ಮೇಷ್ಟ್ರು ಪಕ್ಕದಲ್ಲೇ ಇದ್ದಾರೆ. ಅವ್ರು ಭಾಷಣ ಹೆಂಗೆ ಶುರು ಮಾಡೋರು? ಯಮನಪ್ಪ, ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಸಹೋದರರೇ, ಇವತ್ತು ನಮ್ಮ ದೇಶಕ್ಕೆ
ಮೇಷ್ಟ್ರು ಹೇಳಕತ್ತಾರ ಮುಂದಿನ ಹೇಳಲ್ಲ ಮಗನ ಮುಂದಿನ ಹೇಳ ಇವತ್ತು ನಮ್ಮ ದೇಶ ಏನಾರು ಹೇಳಬಲ್ಲ ಅಮ್ಮ ಇವತ್ತು ನಮ್ಮ ದೇಶಕ್ಕೆ ಜೈ ಹಿಂದ್. ಯಮನಪ್ಪನಿಗೆ ಧನ್ಯವಾದಗಳು. ಕಲ್ಲಪ್ಪ ಇವನಿಂದ ಭಾಷಣ. ಕಲ್ಲಪ್ಪ ಬಂದ್ರಿ ಭಾಷಣ ಮಾಡ್ಲಿಕ್ಕೆ ಯಾವ ರೀತಿ ಭಾಷಣ ಮಾಡಕ್ಕೆ? ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಸೋದರ ಸೋದರರೇ, ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಇಷ್ಟು ಹೇಳಿ ಭಾಷಣ ಮುಗಿಸೋತೆ. ಜೈ ಹಿಂದ್. ಯಮನಪ್ಪನಿಗೆ ಧನ್ಯವಾದಗಳು. ಅದಕ್ಕೆ ಹಿರಿಯರು ಹೇಳ್ತಿರ್ತಾರ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಬಹುದಿನಗಳ ಕಾಲ ಬರೋದಿಲ್ಲ ಅಂತೇಳಿ. ಅದೇ ಒಂದು ವೇದಿಕೆ ಮೇಲೆ ಊರಿನ ಮುಖಂಡರಿದ್ರು. ಊರಿನ ಮುಖಂಡರು ಭಾಷಣ ಮಾಡಕ್ಕೆ ಶುರು ಮಾಡಿದ್ರು. ಈಗ ಯಮನಪ್ಪ ಗೌಡ್ರು ಇವರಿಂದ ಭಾಷಣ. ಯಮನಪ್ಪ ಗೌಡ್ರು ಬಂದರು ಭಾಷಣ ಮಾಡಲಿಕ್ಕೆ. ಅವ್ರು ಯಾವ ರೀತಿ ಭಾಷಣ ಮಾಡಕ್ಕೆ ಶುರು ಮಾಡಿದ್ರು? ಮಾನ್ಯ ಇವರೇ ಹಾಗೂ ಇವರೇ ಹಾಗೂ ಇವರುಗಳೇ, ನಮ್ಮ ದೇಶಕ್ಕೆ ಇವತ್ತಿನ ದಿನ ಇದು ಸಿಕ್ಕಿದೆ. ಇದು ಸಿಕ್ಕಿದೆ ಅಂತ ನಮ್ಮ ಹಿಂದಿನವರು ಭಾಳ ದೊಡ್ಡ ಇದನ್ನು ಮಾಡಿದ್ದಾರೆ. ಅವ್ರು ಇದನ್ನು ಮಾಡ್ಯಾರಪ್ಪ, ನಾವು ಭಾಳ ದೊಡ್ಡ ಅದನ್ನು ಮಾಡಬೇಕು. ಅವ್ರು ಅದನ್ನು ಮಾಡೋಕೆ ಮತ್ತು ಇವ್ರು ಇದನ್ನು ಮಾಡೋಕೆ ಎರಡು ಒಂದ ಅಂತಕ್ಕಂಥ ಒಂದು ಎರಡು ಇದನ್ನು ಇಲ್ಲಿ ಇದು ಮಾಡಕ್ಕೆ ಕೊಟ್ಟಿದ್ದಕ್ಕೆ ಮತ್ತು ಇವ್ರಿಗೂ ಒಂದು ಎರಡು ಇದನ್ನು ಇಲ್ಲಿ ಇದನ್ನು ಮಾಡ್ತಾರೆ. ಜೈ ಹಿಂದ್. ಅದಕ್ಕೆ ಪಕ್ಕದಲ್ಲಿ ಒಬ್ರು ಸ್ವಾಮೀಜಿ ಕುಂತಿದ್ರು. ಯಾಕೆ ಯಮನಪ್ಪ ಗೌಡ್ರೆ ಭಾಷಣ ಮಾಡಕ್ಕೆ ಬರಲ್ಲ? ಯಾಕೆ? ಇಲ್ರಿ ನಾನು ದೊಡ್ಡ ಭಾಷಣಕಾರ ಆಗ್ಬೇಕಾಗ್ಯದ, ಅದಕ್ಕಾಗಿ ನನಗೆ ಏನು ಮಾತಾಡ್ಬೇಕಂತೇಳಿ ಗೊತ್ತಿಲ್ಲ, ಬಟ್ ಆದರೂ ನಾನು ಭಾಷಣ ಮಾಡ್ಬೇಕಾಗ್ಯದ ಅಂತಂದಾಗ ಸ್ವಾಮೀಜಿಯವರು ಬರೆಕೊಟ್ರು ಭಾಷಣ. ನಾಳೆ ಎಲ್ಲದ ಪ್ರೋಗ್ರಾಮ್ ಸರ್? ನಾಳೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮ ಅದ. ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಷ್ಟು ಬೇಕೋ ಅಷ್ಟು ಭಾಷಣ ಬರೆದು ಕೊಟ್ಟಿದ್ರು ಸ್ವಾಮೀಜಿಯವರು. ಮಾರನೇ ದಿನ ಯಮನಪ್ಪ ಗೌಡರು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮದ ಮಾತಾಡಕ್ಕೆ ಶುರು ಮಾಡಿದ್ರು. ಮಹಾಜನಗಳೇ, ಇವತ್ತಿನ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗ್ತಾ ಇದೆ. ನನ್ನ ಮನಸ್ಸಿಗೆ ಬಹಳ ಖುಷಿ ಆಗ್ತಾ ಇದೆ. ಈ ಬಸ್ ಸ್ಟ್ಯಾಂಡ್ ಎಂದೋ ಉದ್ಘಾಟನೆ ಆಗಬೇಕಾಗಿತ್ತು, ಇವತ್ತಾಗಿದೆ. ಇಂಥ ಬಸ್ ಸ್ಟ್ಯಾಂಡ್ ಪ್ರತಿಯೊಂದು ಊರಿಗೂ ಉದ್ಘಾಟನೆ ಆಗಬೇಕು. ಅದಕ್ಕೇನು ಬೇಕು ಸಹಕಾರ ನಾ ಕೊಡ್ತೀನಿ ಅಂತಂದ್ರು. ಎಲ್ಲ ಜನ ಚಪ್ಪಾಳೆ ಹೊಡೆದ್ರು. ಯಮನಪ್ಪ ಗೌಡರು ದೊಡ್ಡ ಭಾಷಣಕಾರ ಆದ್ರು ಅಂತೇಳಿ. ಅದೇ ಮಾರನೇ ದಿನ ಇನ್ನೊಂದು ಕಾರ್ಯಕ್ರಮ, ಶಾಲೆ ಉದ್ಘಾಟನೆ ಕಾರ್ಯಕ್ರಮ. SS ವಿದ್ಯಾಕೇಂದ್ರ ಶಾಲೆ ಉದ್ಘಾಟನೆ ಕಾರ್ಯಕ್ರಮ. ಭಾಷಣ ಎಷ್ಟು ಬೇಕೋ ಅಷ್ಟು ಬಸ್ ಸ್ಟ್ಯಾಂಡ್ ಗೀಟ್ ಹೊಡೆದ, ಶಾಲೆ ಹಾಕಿದ. ಮಹಾಜನಗಳೇ, ಇವತ್ತು SS ವಿದ್ಯಾಕೇಂದ್ರ ಶಾಲೆ ಉದ್ಘಾಟನೆ ಆಗ್ತಾ ಇದೆ. ನನ್ನ ಮನಸ್ಸಿಗೆ ಬಹಳ ಖುಷಿ ಆಗ್ತಾ ಇದೆ. ಇಂಥ ಶಾಲೆ ಪ್ರತಿಯೊಂದು ಊರಿಗೂ ಉದ್ಘಾಟನೆ ಆಗಬೇಕು. ಇಂಥ ಶಾಲೆ ಯಾವತ್ತೂ ಉದ್ಘಾಟನೆ ಆಗಬೇಕಾಗಿತ್ತು, ಇವತ್ತಾಗ್ಯದ. ಪ್ರತಿಯೊಂದು ಊರಿಗೂ ಇಂಥ ಶಾಲೆ ಉದ್ಘಾಟನೆ ಆಗಬೇಕು. ಅದಕ್ಕೇನು ಬೇಕು ಸಹಕಾರ ನಾ ಕೊಡ್ತೀನಿ ಅಂತಂದ್ರು. ಎಲ್ಲ ಜನ ಚಪ್ಪಾಳೆ ಹೊಡೆದ್ರು. ಮಾರನೇ ದಿನ ಚಿತ್ರಮಂದಿರ ಉದ್ಘಾಟನೆ. ಶಾಲೆ ಗೀಟ್ ಹೊಡೆದ, ಚಿತ್ರಮಂದಿರ ಹಾಕ್ದ. ಮಹಾಜನಗಳೇ, ಇವತ್ತಿನ ಚಿತ್ರಮಂದಿರ ಉದ್ಘಾಟನೆ ಆಗ್ತಾ ಇದೆ. ನನ್ನ ಮನಸ್ಸಿಗೆ ಬಹಳ ಖುಷಿ ಆಗ್ತಾ ಇದೆ. ಇಂಥ ಚಿತ್ರಮಂದಿರ ಎತ್ತುವ ಉದ್ಘಾಟನೆ ಆಗಬೇಕಾಗಿತ್ತು, ಇವತ್ತಾಗ್ಯದ. ಇಂಥ ಚಿತ್ರಮಂದಿರ ಪ್ರತಿಯೊಂದು ಊರಿಗೂ ಉದ್ಘಾಟನೆ ಆಗಬೇಕು. ಅದಕ್ಕೇನು ಬೇಕು ಸಹಕಾರ ನಾ ಕೊಡ್ತೀನಿ ಅಂತಂದ್ರು. ಎಲ್ಲ ಜನ ಚಪ್ಪಾಳೆ ಹೊಡೆದ್ರು. ಮಾರನೇ ದಿನ ಊರಿನ ಗೌಡ್ರು ಸತ್ತಿದ್ರು. ಭಾಷಣ. ಮಹಾಜನಗಳೇ, ಇವತ್ತಿನ ದಿನ ಗೌಡ್ರು ಸತ್ತಿದ್ದಾರೆ. ನನ್ನ ಮನಸ್ಸಿಗೆ ಬಹಳ ಖುಷಿ ಆಗ್ತಾ ಇದೆ. ಈ ಗೌಡ್ರು ಎಂದೋ ಸಾಯ್ಬೇಕಾಗಿತ್ತು, ಇವತ್ತು ಸತ್ತಾರ. ಇಂಥ ಗೌಡ್ರು ಪ್ರತಿಯೊಂದು ಊರಿಗೂ ಸಾಯ್ಬೇಕು. ಅದಕ್ಕೇನು ಬೇಕು ಸಹಕಾರ ನಾ ಕೊಡ್ತೀನಿ. ಕಲ್ಲ ಕೊಟ್ಟಿದ್ರಿ ಇಲ್ಲಿ. ಅದಕ್ಕಾಗಿ ಹಿರಿಯರು ಹೇಳ್ತಾರೆ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಬಹುದಿನಗಳ ಕಾಲ ಬರೋದಿಲ್ಲ ಅಂತ ಹೇಳಿ. ಇವತ್ತು ನೋಡ್ರಿ ನೀವು ಇಲ್ಲಿ ಭಾಷೆ ಬಗ್ಗೆ ಅದ್ಭುತವಾದಂಥ ಸಾಲುಗಳನ್ನ ಎಲ್ಲರೂ ಮಾತಾಡಿದ್ರಿ ಇಲ್ಲಿ ಅವಾಗಲೇ. ಯಾಕೆಂದ್ರೆ ಕನ್ನಡ ಭಾಷೆ ಅನ್ನೋದು ಎಷ್ಟು ನಮಗೆ ಪ್ರಾಮುಖ್ಯತೆ ಅಂತಂದ್ರೆ, ಹಿರಿಯರು ಹೇಳ್ತಾರೆ, ನಾವೀಗ ಕನ್ನಡಿ ಮುಂದೆ ಹೋಗಿ ನಿಂತಿರೋದು ಸಾಕು. ನಮ್ಮ ಯುವಕರು ಯುವತಿಯರು ಇವತ್ತಿನ ಯುವ ಜನಾಂಗ ಏನಾಗಿದೆ ಅಂತಂದ್ರೆ ಅಲಂಕಾರಿಕ ಜೀವನವನ್ನು ನಾವು ಅವಲಂಬಿಸ್ತಾ ಇದೀವಿ. ಕನ್ನಡಿ ಮುಂದೆ ಹೋಗಿ ನಿಂತರಂದ್ರೆ ಸಾಕ್ರಿ. ನಮ್ಮ ಹುಡುಗಿರು ನೋಡಕ್ ಹೋಗೋದಿತ್ತಂದ್ರೆ ನಾನು ಹೆಂಗೆ ಮಾಡಿದಾರೆ ನಮ್ಮ ಹುಡುಗಿ ನೋಡೋಕಾದಾಗ. ಅದಕ್ಕೆ ಕನ್ನಡಿ ಮೇಲೆ ಮೋಹ ಬೇಡ, ಆಸ್ತಿ ಮೇಲೆ ಮೋಹ ಬೇಡ, ಮಣ್ಣಿನ ಮೇಲೆ ಮೋಹ ಬೇಡ, ಹೆಣ್ಣಿನ ಮೇಲೆ ಮೋಹ ಬೇಡ. ಅದಕ್ಕೊಬ್ಬ ಚುಟುಕು ಸಾಹಿತ್ಯಕಾರರು ದುಂಡೀರಾದ್ರು ಒಂದು ಮಾತನ್ನ ಹೇಳ್ತಾರೆ, ಕೇಶದ ಮೇಲಿರೋ ಮೋಹ ಕೇಶರಾಜನ ಮೇಲೆ ಇದ್ದಿದ್ದರೆ, ಪ್ರಾಪಂಚಿಕ ಸುಖಗಳ ಮೇಲಿರೋ ಮೋಹ ಪಂಪನ ಮೇಲೆ ಇದ್ದಿದ್ದರೆ, ಆಸ್ತಿಯ ಮೇಲಿರೋ ಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ, ಮಣ್ಣಿನ ಮೇಲಿರೋ ಮೋಹ ರನ್ನನ ಮೇಲೆ ಇದ್ದಿದ್ದರೆ, ಮುತ್ತು ರತ್ನಗಳ ಮೇಲಿರೋ ಮೋಹ ರತ್ನತ್ರಯರ ಮೇಲೆ ಇದ್ದಿದ್ದರೆ, DVD ಮೇಲಿರೋ ಮೋಹ DVG ಅವರ ಮೇಲೆ ಇದ್ದಿದ್ದರೆ, ಶೃಂಗಾರದ ಮೇಲಿರೋ ಮೋಹ ಕವಿ ಕಂಬಾರರ ಮೇಲೆ ಇದ್ದಿದ್ದರೆ,
ಬಣ್ಣದ ಮೇಲಿರೋ ಮೋಹ ಅಣ್ಣ ಬಸವಣ್ಣನ ಮೇಲೆ ಇದ್ದಿದ್ದರೆ, ಕನ್ನಡಿಯ ಮೇಲಿರೋ ಮೋಹ ಕನ್ನಡದ ಮೇಲೆ ಇದ್ದಿದ್ದರೆ, ಎನ್ನ ಕನ್ನಡ ತಾಯಿ ಗರ್ಭಕ್ಕೆ ಭಾರವಾಗುವುದರ ಬದಲು ಬಂಗಾರ ಆದಿತ್ಯ ಬರಬಾಳು ಅಂತಕ್ಕಂಥ ಮಾತು. ಅದಕ್ಕಾಗಿ ಕನ್ನಡ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಈ ಒಂದು ಯಶಸ್ವಿ ವಿದ್ಯಾಕೇಂದ್ರ ಉಳಿಸ್ತಾ ಇದೆ. ಸೊ ದಯವಿಟ್ಟು ಒಂದ್ಸತಿ ಜೋರಾದ ಚಪ್ಪಾಳೆ ನಮ್ಮ ಯಶಸ್ವಿ ವಿದ್ಯಾಕೇಂದ್ರಕ್ಕೆ ಬರಲಿ ಅಂತ ಹೇಳ್ತಾ, ಪುಟಾಣಿಗಳು ಬಾಪ ಬಾಪ ಕೊಡಿ ಮಾಡಿ ಕೊಡಿ. ರಸ್ಲಿಂಗ್ ಹೊಂಟ್ರೆ ಏನ್ ಪುಟ್ಟ ನಿನ್ನ ಹೆಸರು? ಗಗನಶ್ರೀ. ಓ ಡಿ ಗಗನ. ಏನ್ ಪುಟ್ಟ ನಿನ್ನ ಹೆಸರು? ಕೀರ್ತನ. ಓ ಗಗನ ಕೀರ್ತನ. ನಿಂದು ನಯನನ? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ. ಏ ಸೂಪರ್. ಪುಟ್ಟ ಎಷ್ಟನೇ ಕ್ಲಾಸ್ ನೀನು? 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡಾ? ಎಷ್ಟು ವರ್ಷದಿಂದ? ಈ ವರ್ಷ 4th ಸ್ಟ್ಯಾಂಡರ್ಡು. ನೀನು? 4th ಸ್ಟ್ಯಾಂಡರ್ಡ್. ನಿಂದು ಎಷ್ಟು ವರ್ಷದಿಂದ? ಸರಿ ಇದೆ. ಎಲ್ಲ ಹೇಳುದು. ಎಷ್ಟು ವರ್ಷದಿಂದ? ಸರ್ ಇದೇ ವರ್ಷ. ಇದೇ ವರ್ಷ. ನೀನು 4th ಸ್ಟ್ಯಾಂಡರ್ಡಾ? ಸೂಪರ್. ಹಂಗಾರೆ ಪುಟ್ಟ ಈಗ ನಿಂಗೆ ABCD ಬರುತ್ತಾ? ಹೇಳು ಜೋರಾಗಿ. ABCD EFG HIJ KL PQR STUV XYZ. ಸ್ವಲ್ಪ ಜೋರ. ABCD EFG HIJ KL PQR STUV XYZ. ಶಬಾಳೆ. ಪುಟ್ಟ ಒಂದೆರಡು ಬರುತ್ತಾ ನಿಂಗೆ? 1 2 3 ಬರುತ್ತಾ? 10 ವರೆಗೂ ಹೇಳು. ಬೇಗ 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 ರಪ್ಪ. 1 2 3 4 5 6 7 8 9 10. ಸೂಪರ್ ಚಪ್ಪಾಳೆ. ಪುಟ್ಟ ನೀನ್ ಬಾಯ್ಲಿ. ಕೀರ್ತನ ಅಲ್ಲ? ಕೀರ್ತನ ಐ ಬರುತ್ತಾ? ಹೇಳು ಬೇಗ. A A I I U U I O O ಔ ಅಂ ಅಹ. ಏಯ್ ಕಳ್ಳಿ ಎಗರ್ಸ್ಬಿಡ್ತಿದ್ಯಾನಲ್ಲಿ ಕೇಳಿದ ತಕ್ಷಣ. ಹೋಲಿ ಬಿಡುವ. ಹಿಡ್ಕ ಪುಟ್ಟ. ಒಂದು ಹುಲಿಗೆ ಎಷ್ಟು ತಲೆ? ಬೇಗ ಬೇಗ ಹೇಳ್ಬೇಕು. ನೀವು ಇಲ್ಲಿ ನಿಂತ್ಕೊಳ್ರಿ. ಇಲ್ಲಿ ಬಾ. ನೀವು ಮುಂದೆ ಬಾ. ಒಂದು ಹುಲಿಗೆ ಎಷ್ಟು ತಲೆ? ಎಷ್ಟು? 1 2 ಹುಲಿಗೆ? 2 3 ಹುಲಿಗೆ? 3 4 ಹುಲಿಗೆ? 4 5 ಹುಲಿಗೆ? 5 6 ಹುಲಿಗೆ? 6. ವೆರಿ ಗುಡ್ ಚಪ್ಪಾಳೆ. ಇದು ಕೀರ್ತನ. ಒಂದು ಆನೆಗೆ ಎಷ್ಟು ತಲೆ? 1 2 ಆನೆಗೆ? 2 3 ಆನೆಗೆ? 3 4 ಆನೆಗೆ? 4 5 ಆನೆಗೆ? 5 6 ಆನೆಗೆ? 6. ವೆರಿ ಗುಡ್ ಚಪ್ಪಾಳೆ. ಸಾಕಾದಾಗ ಆನ್ಸರ್ ಮಾಡ್ತಾವಳೆ ಇಲ್ಲಿ. 1 ನಾಯಿಗೆ ಎಷ್ಟು ತಲೆ? 1 2 ನಾಯಿಗೆ? 2 3 ನಾಯಿಗೆ? 3 4 ನಾಯಿಗೆ? 4 5 ನಾಯಿಗೆ? 5. ಚಪ್ಪಾಳೆ. ಸೂಪರ್. ಒಂದು ಕತ್ತೆಗೆ ಎಷ್ಟು ತಲೆ? ಒಂದು ಕತ್ತೆ ಕತ್ತೆ ಕತ್ತೆ? 1 2 ಕತ್ತೆಗೆ? 2 3 ಕತ್ತೆಗೆ? 3 4 ಕತ್ತೆಗೆ? 4 5 ಕತ್ತೆಗೆ? 5 6 ಕತ್ತೆಗೆ? 6. ವೆರಿ ಗುಡ್ ಚಪ್ಪಾಳೆ. ಪುಟ್ಟ ಒಂದು ಹಲ್ಲಿಗೆ ಎಷ್ಟು ತಲೆ? 1 2 ಹಲ್ಲಿಗೆ? 2 3 ಹಲ್ಲಿಗೆ? 3 4 ಹಲ್ಲಿಗೆ? 4 5 ಹಲ್ಲಿಗೆ? 5. ವೆರಿ ಗುಡ್ ಚಪ್ಪಾಳೆ. ಏನ್ ಚೆನ್ನಾಗಿ ಹೇಳ್ತಿದ್ದೆ ಪುಟ್ಟ. ಹಿಡ್ಕ ಮೇಲ್ ಮೈಕ್ ಹಿಡ್ಕ. 1ನೇ ಕ್ಲಾಸ್ ಮೇಸ್ಟ್ರಿಗೆ? 1ನೇ ಕ್ಲಾಸ್ ಮೇಸ್ಟ್ರಿಗೆ? 1ನೇ ಕ್ಲಾಸ್ ಮೇಸ್ಟ್ರಿಗೆ ತಲೆ ಎಷ್ಟು? 1 2ನೇ ಕ್ಲಾಸ್ ಮೇಸ್ಟ್ರಿಗೆ? 1 2ನೇ ಕ್ಲಾಸ್ ಮೇಸ್ಟ್ರಿಗೆ? 2 3ನೇ ಕ್ಲಾಸ್ ಮೇಸ್ಟ್ರಿಗೆ? 3 4ನೇ ಕ್ಲಾಸ್ ಮೇಸ್ಟ್ರಿಗೆ? 4 5ನೇ ಕ್ಲಾಸ್ ಮೇಸ್ಟ್ರಿಗೆ? 5 6ನೇ ಕ್ಲಾಸ್ ಮೇಸ್ಟ್ರಿಗೆ? 6 7ನೇ ಕ್ಲಾಸ್ ಮೇಸ್ಟ್ರಿಗೆ? 7 8ನೇ ಕ್ಲಾಸ್ ಮೇಸ್ಟ್ರಿಗೆ? 8 9ನೇ ಕ್ಲಾಸ್ ಮೇಸ್ಟ್ರಿಗೆ? 10ನೇ ಕ್ಲಾಸ್ ಮೇಸ್ಟ್ರಿಗೆ? 10. ವೆರಿ ಗುಡ್ ಚಪ್ಪಾಳೆ. ಮೇಸ್ಟ್ರ ಹೆಸರೇನು ಪುಟ್ಟ? ಅರ್ಚನಾ ಮ್ಯಾಮ್. ಅರ್ಚನಾ ಮ್ಯಾಮ. ನಾಳೆ ಅವರಿಗೆ ಅರ್ಚನಾ ಮ್ಯಾಮ್ ಅನ್ಬಾರ್ದು. ಏನನ್ಬೇಕು ಗೊತ್ತಾ? ರಾವಣಿ ಮ್ಯಾಮ್. ಏನನ್ಬೇಕು? ರಾವಣಿ ಮ್ಯಾಮ್. ಜೋರಾಗಿ ಹೇಳು. ರಾವಣಿ ಮ್ಯಾಮ್. ಗುಡ್ ಮಾರ್ನಿಂಗ್ ರಾವಣಿ ಮ್ಯಾಮ್ ಅನ್ನು. ಗುಡ್ ಮಾರ್ನಿಂಗ್ ರಾವಣಿ ಮ್ಯಾಮ್. ಸೂಪರ್. ಬಾ ಪುಟ್ಟ ಇಲ್ಲಿ. ಇಲ್ಲಿ ಬಾಯ್. ಗಗನಾಗೆ ಎಷ್ಟು ತಲೆ ಇದೆ? 1 ವೆರಿ ಗುಡ್. ಲಕ್ಷ್ಮೀ ದೇವಿಗೆ? 1 ಸೂಪರ್. ಏನು ಇಲ್ಲಿ ಕ್ಯಾಮ್ರಾಮನ್ಗೆ ಎಷ್ಟು ತಲೆ? 1 ವೆರಿ ಗುಡ್. ಅಲ್ಲಿ ಮ್ಯಾಮ್ ಕೂತಿದ್ರಲ್ಲ ಅವ್ರಿಗೆ ಎಷ್ಟು ತಲೆ? 1 ಸೂಪರ್. ಎಷ್ಟು ಚೆನ್ನಾಗಿ ಹೇಳ್ತಿದ್ದೆ ನೀನು. 1ನೇ ಕ್ಲಾಸ್ ಮೇಸ್ಟ್ರಿಗೆ? 1 2ನೇ ಕ್ಲಾಸ್ ಮೇಸ್ಟ್ರಿಗೆ? 2 3ನೇ ಕ್ಲಾಸ್ ಮೇಸ್ಟ್ರಿಗೆ? 3 4ನೇ ಕ್ಲಾಸ್ ಮೇಸ್ಟ್ರ್? 4 5ನೇ ಕ್ಲಾಸ್ ಮೇಸ್ಟ್ರಿಗೆ? 5 ಬೇಡ ಬಾ. ಇಲ್ಲಿ ಬಾ. ಅಲ್ಲಿ ಕೃಷ್ಣಪ್ಪ ಸರ್ ಕೂತಿದಾರಲ್ಲ
ಅವ್ರಿಗೆ ಎಷ್ಟಿದೆ ತಲೆ? ಒಂದು ಇಲ್ಲಿ ರಾಜೇಶ್ವರಿ ಮ್ಯಾಮ್ ಕೂತಿದಾರಲ್ಲ ಅವ್ರಿಗೆ ಎಷ್ಟು ತಲೆ? ಒಂದು ಇಲ್ಲಿ ಈ ಸರ್ಗೆ ಎಷ್ಟು ತಲೆ? ಒಂದು ವೆರಿ ಗುಡ್. ಆ ಸರ್ಗೆ ಎಷ್ಟು ತಲೆ? ಒಂದು ಸೂಪರ್ ಪುಟ. ಈಗ ಹೇಳು, 1ನೇ ಕ್ಲಾಸ್ ಮೇಸ್ಟ್ರಿಗೆ, ಒಂದು 2ನೇ ಕ್ಲಾಸ್ ಮೇಸ್ಟ್ರಿಗೆ, ಎರಡು 3ನೇ ಕ್ಲಾಸ್ ಮೇಸ್ಟ್ರಿಗೆ, ಒಂದು 3ನೇ ಕ್ಲಾಸ್ ಮೇಸ್ಟ್ರಿಗೆ, ಮೂರು 4ನೇ ಕ್ಲಾಸ್ ಮೇಸ್ಟ್ರು. ನಾಲ್ಕು ಪುಟ್ಟ ಬಾಯಲ್ಲಿ ನೀನು ಅಣ್ಣ ಇಲ್ಲೆಲ್ಲ ರೈತ ಬಾಯಲ್ಲಿ. ನನಗೆ ಇವತ್ತು ಕೀರ್ತನ, ಅಯ್ಯೋ ಬಾ ಪುಟ್ಟ ಇಲ್ಲಿ. ವೆರಿ ಗುಡ್. ಬಾಯಲ್ಲಿ ಪುಟ ಮೈಕ್ ಹಿಡ್ಕೋ. ಇಲ್ಲಿ ಇವ್ರಿಗೆ ಎಷ್ಟು ತಲೆ? ಒಂದು ವೆರಿ ಗುಡ್. ಈ ಸರ್ಗೆ ಎಷ್ಟು ತಲೆ? ಒಂದು. ಏ ಸೂಪರ್ ಮಾ, ಎಷ್ಟು ಚೆನ್ನಾಗಿ ಹೇಳ್ತಿದ್ದೆ ನೋಡು. ಇಲ್ಲಿ ಮ್ಯಾಮ್ ಕೂತಿರ್ಲಿ, ಇವ್ರಿಗೆ ಎಷ್ಟು ತಲೆ? ಒಂದು ವೆರಿ ಗುಡ್. ಇಲ್ಲಿ ಬಾಯಲ್ಲಿ ಈ ಮ್ಯಾಮ್ಗೆ ಎಷ್ಟು ತಲೆ? ಒಂದು ಈ ಮ್ಯಾಮ್ಗೆ ಒಂದು. ವೆರಿ ಗುಡ್ ಪುಟ. ಅಲ್ಲಿ ಕ್ಯಾಮ್ರಾಮನ್ ಕೂತಿದ್ರಲ್ಲ ಅವ್ರಿಗೆ ಎಷ್ಟು ತಲೆ? ಒಂದು. ಸೂಪರ್ ಪುಟ. ಇಲ್ಲಿ 1ನೇ ಕ್ಲಾಸ್ ಮೇಸ್ಟ್ರಿಗೆ, ಒಂದು 2ನೇ ಕ್ಲಾಸ್ ಮೇಸ್ಟ್ರಿಗೆ, ಎರಡು 3ನೇ ಕ್ಲಾಸ್ ಮೇಸ್ಟ್ರಿಗೆ, ಒಂದು 4ನೇ ಕ್ಲಾಸ್ ಮೇಸ್ಟ್ರಿಗೆ, ಒಂದು 5ನೇ ಕ್ಲಾಸ್ ಮೇಸ್ಟ್ರಿಗೆ. ಒಂದು ಅಲ್ಲಿ ಮ್ಯಾಮು ಅರ್ಚನಾ ಮ್ಯಾಮ್ ಅವ್ರ ಹೆಸರು. ಅದಕ್ಕೆ ಹೇಳ್ತಾವ್ರಿ. ಬಾ ಪುಟ ಇಲ್ಲಿ. ಈಗ ನಾಳೆ ಓದಿ ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ? ಡಾಕ್ಟರ್. ಏಯ್ ಸೂಪರ್ ಮಾ. ಸೂಪರ್ ಚಪ್ಪಾಳೆ. ನೀನ್ ಪುಟ? ನಾನು ನೀನೇ ಗೊತ್ತು ನನಗೆ. ನೀನ್ ಏನಾಗ್ಬೇಕು ಅನ್ಕೊಂಡಿದ್ಯಾ? ಡಾಕ್ಟರ್. ನೀನು? ಡಾಕ್ಟರ್. ನಾನಂತೂ ಪೇಷಂಟೇ ಆಗ್ತೀನಪ್ಪ. ಬರೀಲಿ. ಈಗ ನಾನು ಹೇಳ್ದಂಗೆ ಮಾಡ್ಬೇಕು, ನಾನು ಮಾಡ್ದಂಗೆ ಮಾಡಬಾರ್ದು. ಓಕೆನಾ? ಕೈ ಮೇಲೆ ಮಾಡಿ ನೋಡೋಣ. ಸೂಪರ್ ಪುಟ. ತಲೆ ಮೇಲೆ ಕೈ ಇಟ್ಕೊಳ್ಳಿ. ವೆರಿ ಗುಡ್. ಕೈ ಕೆಳಗಡೆ ಬಿಡಿ, ಮತ್ತೆ ಕೈ ಮೇಲೆ ಎತ್ತಿ, ತಲೆ ಮೇಲೆ ಕೈ ಇಟ್ಕೊಳ್ಳಿ. ಎಲ್ಲರೂ ನಿಮ್ಮ ಗಲ್ಲದ ಮೇಲೆ ಕೈ ಇಟ್ಕೊಳ್ಳಿ. ಗಲ್ಲದ ಮೇಲೆ. ಗಲ್ಲ ಗಲ್ಲ ಇಲ್ಲೇ ಐತ ಗಲ್ಲ. ಗಲ್ಲ ಗಲ್ಲ ಯಾವುದು? ಇದು ಗಲ್ಲ. ಅವಳೇ ಕನ್ಫ್ಯೂಸ್ ಆಗ್ಬಿಟ್ಟವಳು. ಅದು ಗಲ್ಲ ಯಾವುದು? ಇದು ಗದ್ದಮ್ಮ. ಗಲ್ಲ ಯಾವುದು? ಇದೇನಾ? ಚೀಕ್ಸ್ ಯಾವುದು? ಓ ಚೀಕ್ಸ್ ಅಂದ್ರೆ ಗೊತ್ತಾಗತ್ತೀವ್ರಿ. ಬಾ ಪುಟ್ಟ ಇಲ್ಲಿ. ಕೈ ಮೇಲೆ ಮಾಡ್ರಿ. ಈಗ ಸೂಪರ್. ನೀವೆಲ್ಲ ಚೆನ್ನಾಗಿ ಚಪ್ಪಾಳೆ ಕೊಡಿ. ಅಷ್ಟೊತ್ತಿಂದ ಪಾಪ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅವರು. ಈಗ ಕೈ ಮೇಲೆ ಮಾಡಿ. ವೆರಿ ಗುಡ್. ಕೈ ಕೆಳಗಡೆ ಬಿಡಿ, ತಲೆ ಮೇಲೆ ಕೈ ಇಟ್ಕೊಳ್ಳಿ, ಕೈ ಮತ್ತೆ ಮೇಲೆ ಮಾಡಿ. ಈಗ ಎಲ್ಲರೂ ಸೂಪರ್. ಎಟ್ ಎ ಟೈಮ್ ನಿಮ್ ಊಟ ಮಾಡೋ ಕಾಲನ್ನ ಮುಂದೆ ಇಡಿ. ಊಟ ಮಾಡೋ ಕಾಲು ಮುಂದೆ ಇಡಿ. ಬೇಗ ಬೇಗ. ಇದು ಊಟ ಮಾಡೋ ಕಾಲು. ಊಟ ಮಾಡೋ ಕಾಲು ಇದು ಯಾವುದು? ಊಟ ಮಾಡೋ ಕಾಲು ಇದಾ? ಸೂಪರ್. ನಿಜೋಲ್ ಇದೇನಾ? ಇದೇನಾ? ಚಪ್ಪಾಳೆ ಹೇಳಿದ್ರಿ ಇಲ್ಲಿ. ವೆರಿ ಗುಡ್ ಪುಟ್ಟ. ಸೂಪರ್. ಇನ್ನು ಊಟ ಕೈಯಿಂದ ಯಾವ್ದ್ರಿಂದ? ಕಾಲಿಂದ ಮಾಡ್ತೀಯಾ? ಕೈಯಿಂದ. ಯಾವ ಕೈ? ರೈಟ್. ರೈಟ್. ನೀನು? ರೈಟ್. ನಾನು ರೈಟ್. ಸೂಪರ್ ಹಂಗಾರೆ. ಈಗ ಚಪ್ಪಾಳೆ ಕೊಡಿ ನೋಡಲಿ. ಈಗ ಎಟ್ ಎ ಟೈಮ್ ಮತ್ತೆ ಊಟ ಮಾಡೋ ಕಾಲು ಮುಂದೆ ಇಡಿ. ದಯವಿಟ್ಟು ಬರಲಿ ಜೋರಾದ ಚಪ್ಪಾಳೆ ನಮ್ಮ ಪುಟಾಣಿಗಳಿಗೆ. ಇದು ಹಾಸ್ಯಕ್ಕೋಸ್ಕರ ಅಷ್ಟೇ. ಪಾಪ ಕನ್ಫ್ಯೂಸ್ ಆಗ್ತಿದ್ದಾರೆ ಅವರು. ಸೊ ನಿಮ್ಮೆಲ್ರಿಗೂ ನಗು ಬಂದಿದೆ ಅಂತ ಅನ್ಕೊಂತೀನಿ. ಸೊ ನಿಮಗೆ ಇಷ್ಟ ಆದರೆ ಮಾತ್ರ ಈ ಎಲ್ಲ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆಗಳು ಬರಲಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಬೆಳೆಯುವಂತಹ ಮಕ್ಕಳ ಮೇಲೆ ಇರಲಿ. ಸದಾ ಯಾವತ್ತೂ ಮಕ್ಕಳನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಅವರಲ್ಲಿ ಇರ್ತಕ್ಕಂಥ ಟ್ಯಾಲೆಂಟನ್ನು ದಯವಿಟ್ಟು ಹುಡುಕಿ ಅವರಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಯಾವತ್ತು ಅದಕ್ಕೆ ಹಿರಿಯರು ಹೇಳ್ತಿರ್ತಾರೆ, ಮೊಬೈಲ್ಗೂ ಮತ್ತೆ ಮನುಷ್ಯನಿಗೂ ಅವಿನಾಭಾವ ಸಂಬಂಧ ಇದೆ ಅಂತ. ಅದಕ್ಕೆ ಹೇಳ್ತಾರೆ, ಮೊಬೈಲ್ ಎಂಬ ಜೀವನದಲ್ಲಿ ಹೆಸರೇ ಸಿಮ್ ಕಾರ್ಡು, ಉಸಿರೇ ಕರೆನ್ಸಿ. ಮೊಬೈಲ್ ಎಂಬ ಜೀವನದಲ್ಲಿ ಹೆಸರೇ ಸಿಮ್ ಕಾರ್ಡು, ಉಸಿರೇ ಕರೆನ್ಸಿ. ಸ್ವಿಚ್ ಆನ್ ಆದ್ರೆ ಜನನ, ಸ್ವಿಚ್ ಆಫ್ ಆದ್ರೆ ಮರಣ. ಸ್ವಿಚ್ ಆನ್ ಆದ್ರೆ ಜನನ, ಸ್ವಿಚ್ ಆಫ್ ಆದ್ರೆ ಮರಣ. ಈ ಜನನ ಮರಣಗಳ ನಡುವಿನ ಜೀವನ ನೆಟ್ವರ್ಕ್ ಇದ್ದಾಗೆ, ಆ ನೆಟ್ವರ್ಕಿಗೆ ನಗುವೇ ರೀಚಾರ್ಜ್ ಬ್ಯಾಟ್ರಿ ಇದ್ದಾಗೆ. ಸದಾ ಯಾವತ್ತು ನಗುತ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು.
ಅದೇ ರೀತಿ ಇನ್ನೂ ಕೂಡ ಹೆಚ್ಚಿನ ಪಾಲಕರು ಈ ಒಂದು ಯಶಸ್ಸು ವಿದ್ಯಾಕೇಂದ್ರಕ್ಕೆ ಮಕ್ಕಳನ್ನ ಸೇರಿಸಿ ಅದ್ಭುತವಾದಂತ ಶಿಕ್ಷಣವನ್ನ ಇಲ್ಲಿ ನೀಡ್ತಾ ಇದ್ದಾರೆ, ಅದ್ಭುತವಾದಂತ ನೃತ್ಯವನ್ನ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಸೊ ಪ್ರತಿಯೊಬ್ರು ಟ್ಯಾಲೆಂಟೆಡ್ ಹುಡುಗರುಗಳಿದ್ದಾರೆ. ಸೊ ನಿಮ್ಮೆಲ್ಲರ ಒಂದು ಸಹಕಾರ ಈ ಒಂದು ಸ್ಕೂಲ್ ಮೇಲೆ ಯಾವತ್ತೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸರ್, ಕೃಷ್ಣಪ್ಪ ಸರ್ ಮತ್ತೆ ರಾಜೇಶ್ವರಿ ಮೇಡಮ್ ಥ್ಯಾಂಕ್ ಯು ನಮ್ಮಲ್ಲಿ ಬರಮಾಡಿಕೊಂಡಿದ್ದಕ್ಕೆ. ಸೊ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾ, ಹೇಗಿತ್ತು ಆಡಿಯನ್ಸ್? ನಾನು ಇಲ್ಲಿಂದ ಗಮನಿಸ್ತಾ ಇದ್ದೆ, ಎಷ್ಟು ಮಕ್ಳು ಡ್ಯಾನ್ಸ್ ಮಾಡ್ಬೇಕಾದ್ರೆ ಕತ್ತೆತ್ತಿ ನೋಡಿದ್ರೆ ಇಲ್ಲೋ ಒಂದು ಚೂರು ಕೂಡ ಅಕ್ಕಪಕ್ಕ ಮಾತಾಡದೆ ಎಲ್ಲರೂ ಕೂಡ ಫೇಸ್ ಎತ್ತಿ ಹೀಗೆ ನೋಡ್ತಾ ಇದ್ರಿ. ಇದೇ ನಗುವಿನ ಶಕ್ತಿ ಅಂತ ಹೇಳ್ಬೋದು. ಅದಕ್ಕೆ ಸರ್ ಆಗ್ಲೇ ಹೇಳಿದ್ದು ನಾನು. ಥ್ಯಾಂಕ್ ಯು ವಿಶ್ವ ಸರ್, ಪ್ರವೀಣ್ ಸರ್ ಅನ್ನ ಇಲ್ಲಿಗೆ ಕರೆಸಿದ್ದಕ್ಕೆ. ನಿಜವಾಗ್ಲೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಪ್ರತಿ ಒಂದು ಆಕ್ಟ್ ನೀವು ಏನ್ ಮಾಡಿದ್ರಿ ಅದ್ರ ನಂತರ ಒಂದು ಕ್ಲಿಯರ್ ಮೆಸೇಜ್ ಕೂಡ ಇತ್ತು. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಸಿನಿಮಾ ಸಿಗ್ಲಿ, ಚೆನ್ನಾಗಿ ನಟನೆ ಮಾಡಿ ಮತ್ತೊಮ್ಮೆ ನಮ್ಮ ಸ್ಟೇಜ್ಗೆ ಬನ್ನಿ ಅಂತ ಕರೀತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್.